ನಮಸ್ಕಾರ. ನಾನು ನಿಮ್ಮ ಮಾಸ್ತಿ ಚಿತ್ರ ಸಂಭಾಷಣೆಕಾರ. ವಿಷಯ ಶಿವಣ್ಣ ಅವರು ಚಿತ್ರರಂಗದಲ್ಲಿ 40 ವರ್ಷ ಕಳೆದಿರೋದು. ಅವರು ಕಳೆದಿದ್ದಾರೆ, ಬಟ್ 40 ವರ್ಷನೂ ನಾವು ಪಡ್ಕೊಂಡಿದ್ದೀವಿ. ಏಕೆಂದರೆ ಅವರು ಶಿವಣ್ಣ ಅವ್ರ ತಾತ ಅವ್ರು ಬಂದು ಪುಟ್ಟಸ್ವಾಮಿನವರು. ಅಂದರೆ ಅವರು ಯಾವುದೇ ಒಂದು ಸಿನಿಮಾ ಹಿನ್ನೆಲೆ ಇರಲಿಲ್ಲ. ಒಂದು ಸಣ್ಣ ಹಳ್ಳಿಯಲ್ಲಿ ಇವತ್ತಿಗೂ ಗಾಜನೂರು ಆ ಒಂದು ಪುಟ್ಟ ಗ್ರಾಮದಲ್ಲಿ ಅವ್ರದ್ದೊಂದು ಸಣ್ಣ ಮನೆ ಇದೆ. ಎಷ್ಟೋ ಜನ ಹೋಗಿ ಆ ಮನೆ ಭೇಟಿ ಕೊಟ್ಟು ಹಿಂಗೆ ತಲೆ ಬಗ್ಸಿ ಹೋಗ್ತಾರೆ, ಅಷ್ಟು ಪುಟ್ಟ ಬಾಗಿಲು. ಸೊ ಅಂಥ ಮನೆಯಲ್ಲಿ ಹುಟ್ಟಿದವರು ಅಣ್ಣವರು. ಅವರು ರಾಜ್ಕುಮಾರನಾದರು. ಅಂದರೆ ಇವತ್ತಿಗೂ ನಮ್ಮ ಕರ್ನಾಟಕದ ಅರಸರು ಅಂತ ಹೇಳಿದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರ ಪರಂಪರೆ, ಅವ್ರ ತಲೆಮಾರು ಬರುತ್ತೆ. ಬಟ್ ಕಲೆ ಮತ್ತು ನಮ್ಮ ನಾಡು ಅಂತ ಬಂದಾಗ ನಾವು ಇವತ್ತು ಅರಸರ ಸ್ಥಾನದಲ್ಲಿ ಇಟ್ಟಿದ್ದವರು ಮತ್ತು ಅರಸರು ಅಂತ ಅನ್ನಿಸ್ಕೊಂಡವರು ದೊಡ್ಡ ಮನೆಯವರು ನಮ್ಮ ಅಣ್ಣವರು. ಇವತ್ತು ನಾಡಿನ ದೊರೆ ಅಂತಲೇ ಅಣ್ಣವ್ರನ್ನ ಕರೆಯೋದು. ಅವರ ಸುಪುತ್ರ ಅಂದರೆ ಶಿವಣ್ಣವ್ರ ಬಗ್ಗೆ ಹೇಳಬೇಕು ಅಂದರೆ ಅಣ್ಣವ್ರ ಇಂಟರ್ವ್ಯೂಗಳು, ಅಣ್ಣವರು ಬರಹಗಳು ನಾವು ಓದಿದಾಗ ಅನಿಸಿದ್ದು ಶಿವಣ್ಣವರು ತುಂಬ ಲೇಟಾಗಿ ಬಂದರು ಅಂತ. ಅಂದರೆ ಅವ್ರಿಗೆ ಮಗುವಾಗಿ ಅಣ್ಣವ್ರಿಗೆ ಮತ್ತು ಪಾರ್ವತಮ್ಮ ಅವ್ರಿಗೆ ಅದೆಷ್ಟೋ ವರ್ಷ ಆದಮೇಲೆ ಹುಟ್ಟಿದಂಥವರು ಶಿವಣ್ಣ ಅವರು. ಸೊ ಒಂದು ಪರಂಪರೆನ ಇವಾಗ ರಾಜನ ಮಗ, ನಮಗೆ ಅಣ್ಣವ್ರ ದೊರೆ, ಅವ್ರ ಮಗ ಅಂದಾಗ ಯುವರಾಜ ನಮ್ಮ ಶಿವಣ್ಣವರು ಸ್ಥಿರತೆ ಕಾಪಾಡ್ಕೊಂಡು ಬರೋದು ಇದೆಯಲ್ಲ, ಒಂದು 40 ವರ್ಷ ನಿರಂತರವಾಗಿ. ಮತ್ತು ಯಾವುದೇ ಪಾತ್ರಕ್ಕೂ ಈ ಪಾತ್ರ ಇವ್ರ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅನ್ನೋದೇ ಇಲ್ಲ. ಯಾವುದೇ ಒಂದು ಗ್ರಾಮ ಅಂದರೆ ಒಂದು ಹಳ್ಳಿಯವರಾಗಲಿ ಸಿಟಿಯವರಾಗಲಿ, ಯುವರಾಜಾಲಿ ಯಂಗ್ ಅಂದರೆ ಯೂತ್ಸ್ನ ರೆಪ್ರೆಸೆಂಟ್ ಮಾಡೋಂಥ ಪಾತ್ರ. ಈ ಕಡೆ ಜೋಗಿ ಅಂತ ಬಂದಾಗ ಒಂದು ಹಳ್ಳಿಗನಾಗಿ ಮುಗ್ಧತೆ ಇರುವಂಥ ಪಾತ್ರ. ಈ ಕಡೆ ಓಂ ಅಂತ ಬಂದಾಗ ನಟೋರಿಯಸ್ ರೌಡಿ ಪಾತ್ರ. ಯಾವುದು ಎಲ್ಲ ಥರದ ಪಾತ್ರಗಳು ಮಾಡಿದ್ದಾರೆ. ನಾನು ಹೀಗೆ ಯೋಗರಾಜ್ ಸರ್ ಜೊತೆ ಕೂತಿದ್ದಾಗ ಅವ್ರು ಕೇಳಿದ್ರು, ಲೈ ಶಿವಣ್ಣನಿಗೊಂದು ಕತೆ ಮಾಡಬೇಕಲ್ಲ ಅಂತ. ನಾನು ಆವಾಗ ಹೇಳಿದ್ದು, ಸರ್ ಅವ್ರ ಹತ್ರ 100 ಕಲರ್ ಶರ್ಟ್ಸ್ ಇದೆ, ನೀವು ಯಾವ ಕಲರ್ ಶರ್ಟ್ ತೊಗೊಂಡು ಹೋಗ್ತೀರಾ ಅಂತ. ಹೌದು ಕಣ, ಎಲ್ಲ ಮಾಡಿಬಿಟ್ಟವ್ರು ಅವರು ಅಂತ. ಸೊ ಮತ್ತು ಚಿತ್ರರಂಗದಲ್ಲಿ ನಾವು ನೋಡ್ದಂಗೆ ಬರೋ ಯಾರೇ ಒಬ್ಬ ಹೊಸ ನಿರ್ದೇಶಕರಾಗಲಿ, ಇಲ್ಲ ನಾವು ಭೇಟಿಯಾಗೋ ಹಿರಿಯ ನಿರ್ದೇಶಕರಾಗಲಿ, ಅವ್ರ ಬಾಯಲ್ಲಿ ಬರೋದೇ ಶಿವಣ್ಣನಿಗೊಂದು ಸಿನಿಮಾ ಮಾಡಬೇಕು ಅಂತ. ಅದೊಂಥರ ಚಿತ್ರರಂಗದಲ್ಲಿ ನಾಣ್ಣುಡಿ ಆಗ್ಬಿಟ್ಟಿದೆ. ಸೊ ಇಂಥ ಇದು ನಾವು ತಮಾಷೆಗೆ ಶಿವಣ್ಣನಿಗೆ ಸಿಕ್ಕಿದಾಗ ಮಾತಾಡಿಸ್ತಿರ್ತೀವಿ. ಎಲ್ಲ ಯಾವುದೋ ಒಂದು ಬರವಣಿಗೆಯಲ್ಲಿದ್ದಾಗ ಹೇಳ್ತಿರ್ತೀವಿ, ನೀವು ಬಂಗಾರಪ್ಪನ ಮಗನೂ, ಅದು ಬಂಗಾರದ ಮನುಷ್ಯರ ಮಗನೂ ಹೌದು, ಬಂಗಾರಪ್ಪನ ಹಳಿಯನೂ ಹೌದು ಅಂತ. ಸೊ ಆ ಥರ ಮತ್ತು ಜಾಯಲ್ಲಾಗಿರ್ತಾರೆ, ಒಂದು ಎನರ್ಜಿ ಅವ್ರನ್ನ ನೋಡಿದ್ರೇ. ಅಂದರೆ ಇವತ್ತೇನು ಕನ್ನಡ ಹೋರಾಟ, ಕನ್ನಡದ ಇದರದು ಅಸ್ತಿತ್ವದ ಪ್ರಶ್ನೆ ಬಂದಾಗ ಶಿವಣ್ಣ ಒಂದು ಹೆಜ್ಜೆ ಇಡಲೇಬೇಕು ಅಂತಿಲ್ಲ. ಅವರು ಯಾವತ್ತೂ ನಾನು ಇದ್ದೀನಿ ಅಂತಲೇ ಹೇಳ್ತಾರೆ, ಅಂಥ ಒಬ್ಬ ನಟ. ಸೊ ಅವ್ರ ಜೊತೆ ನಾನು 3 ಸಿನಿಮಾಗಳಿಗೆ ಕೆಲಸ ಮಾಡಿದೆ. ಒಂದು ಕಡ್ಡಿಪುಡಿ, ಆಮೇಲೆ ಟಗರು, ಆಮೇಲೆ ನಮ್ಮ ಶ್ರೀನಿ ಅವ್ರ ಗೋಸ್ಟ್ ಸಿನಿಮಾದಲ್ಲಿ ಕೆಲಸ ಮಾಡಿದೆ. ಅವ್ರಿಗೆ ಬರೆಯೋದು ಅಂದರೆ ಈ ಡೈಲಾಗ್ ಅವ್ರಿಗೆ ಕೊಡ್ಬೋದಾ ಆ ಥರದ್ದೇನಿರಲ್ಲ. ನೀವು ನೀಟಾಗಿ ಕೊಟ್ಟರೆ ಅದನ್ನು ಎಷ್ಟು ಚೆನ್ನಾಗಿ ಅವರು ಕ್ಯಾರವ್ಯಾನಲ್ಲೋ ಇಲ್ಲ ಅವ್ರು ಕೂತಿರೋ ಜಾಗದಲ್ಲೋ ಪ್ರಿಪೇರ್ ಆಗ್ತಾರೆ, ಆ ಒಂದು ಪಾತ್ರಕ್ಕೆ ಅವ್ರನ್ನ ಒಗ್ಗಿಸ್ಕೋತಾರೆ. ಸೊ ಹೊಸ ಹೀರೋಗಳು ಬರೋವ್ರಿಗೆ ಅವ್ರು ನಿಜಕ್ಕೂ ಒಂದು ಪುಸ್ತಕ ಶಿವಣ್ಣ. ಏಕೆಂದರೆ ಎಲ್ಲ ನೋಡಿದ್ದಾರೆ. ಅವರು ನೋಡದೇ ಇರೋವಂಥ ಗೆಲುವುಗಳಿಲ್ಲ, ಅವರು ನೋಡದೇ ಇರೋವಂತಹ ಸೋಲುಗಳಿಲ್ಲ. ಬಟ್ ಯಾವುದಕ್ಕೂ ಕುಗ್ಗದೆ, ಯಾವುದಕ್ಕೂ ಹಿಗ್ಗದೆ ತನ್ನ ಪ್ರಯತ್ನ ಮಾತ್ರ ಮುಂದುವರಿಸ್ಕೊಂಡು ಅಂದರೆ ಆ ಸ್ಥಿರತೆ ಇದೆಯಲ್ಲ, ಕನ್ಸಿಸ್ಟೆನ್ಸಿ, ಆಮೇಲೆ ಕಾನ್ಫಿಡೆನ್ಸ್ ಅವ್ರದ್ದು, ನಾನು ಮಾಡ್ತೀನಮ್ಮ ಅಂತ. ಎಷ್ಟೋ ಅವ್ರ ಬಗ್ಗೆ ಇರೋದು ಯಾವುದೇ ಫೈಟ್ ಮಾಸ್ಟ್ರುಗಳ ಹತ್ರ ಒಂದು ಅಂದರೆ ರೋಪ್ ಅಂತ ಹಾಕಿಸ್ಕೋತಾರೆ, ಅಂದರೆ ಜಂಪ್ ಮಾಡೋವಾಗ ಅದು ಸಪೋರ್ಟ್ ಕೊಡುತ್ತೆ. ಆ ಥರದ್ದು ಯಾವುದು ಅವ್ರು ಯೂಸ್ ಮಾಡಲ್ಲ. ಸ್ಟಂಟ್ಸಲ್ಲಿ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗ್ತಾರೆ, ಆ ಸ್ಟಂಟ್ ಕೋರಿಯೋಗ್ರಫಿನಲ್ಲಿ ತೊಡಗಿಸ್ಕೋತಾರೆ, ಮತ್ತು ಫಸ್ಟ್ ಪಾತ್ರನ ಅವಗಾಯಿಸ್ಕೋತಾರೆ. ಹೌದು, ಆನಂದ್ ಚಿತ್ರ ಬಂದಾಗ
ಹೆಂಗೆ ಅಂತ ಬಂದಾಗ ಅಣ್ಣ ಅವ್ರ ಮಗ ಅಲ್ವೇನ್ರಿ ಅಂದರು. ಫಸ್ಟ್ ಪಿಕ್ಚರ್ ಹೌದು, ಥಿಯೇಟ್ರಿಗೆ ಬರೋವ್ರಿಗೂ ಅಣ್ಣವ್ರ ಮಗ. ಆಮೇಲೆ ಏನಾದರೂ ನಟಿಸಿದ್ರೆ ತಾನೇ ಶಿವಣ್ಣ ಆಗೋಕ್ಕೆ ಸಾಧ್ಯ. ಸೊ ಅದನ್ನು ಮಾಡಿಕೊಂಡು 40 ಇಯರ್ಸ್ ಕಳೆದಿದ್ದಾರೆ. 40 ವರ್ಷ ಕನ್ನಡಿಗರನ್ನ ಕನ್ನಡಿಗರಲ್ಲದೇ ಇರೋರನ್ನು ಕೂಡ ರಂಜಿಸಿದ್ದಾರೆ. ಅದು ನಿಜಕ್ಕೂ ದೊಡ್ಡ ಸಾಧನೆ. ಸೊ ಶಿವಣ್ಣನಿಗೆ ನಿಮ್ಮ ವಾಹಿನಿ ಮೂಲಕ ನಾನು ಬೇಡ್ಕೊಳೋದು ತುಂಬ ಒಳ್ಳೆಯದಾಗಲಿ. ದೇವರು ಆರೋಗ್ಯ ಐಶ್ವರ್ಯ ಅವ್ರಿಗೆ ಸಿಕ್ಕಿದೆ, ತುಂಬಾ ಇದೆ. ಸೊ ಅವ್ರಿಗಿರೋ ಒಂದು ಒಳ್ಳೆಯತನ ಎಲ್ರಿಗೂ ಬರಲಿ. ಮತ್ತು ಅಣ್ಣ ಅವರ ಆಶೀರ್ವಾದ ಎಲ್ಲರ ಮೇಲೂ ಇರುತ್ತೆ, ತನ್ನ ಮಗನ ಮೇಲೆ ಅಂತಲ್ಲ ಎಲ್ಲರ ಮೇಲೂ ಇದೆ. ಸೊ ಅದೇ ಥರ ಆ ನಿಟ್ಟಿನಲ್ಲೇ ಶಿವಣ್ಣ ಅವರು ಕೂಡ ಸರಳತೆಯ ಸಾರ್ವಭೌಮ ಅನ್ನೋ ಒಂದು ಟೈಟ್ಲ್ ಏನು ಅಣ್ಣ ಅವ್ರಿಗಿತ್ತು ಅದನ್ನು ಕಾಪಾಡ್ಕೊಂಡು ಹೋಗ್ತಾರೆ. ಮತ್ತು ನಿರ್ದೇಶಕರಿಗೆ ಅವ್ರು ಕೊಡ್ತಾಯಿದ್ದ ಗೌರವ, ಬರಹಗಾರರ ಜೊತೆ ಅವರು ತೊಡಗಿಸ್ಕೊತಾ ಇದ್ದಿದ್ದು, ಮತ್ತು ನಿರ್ಮಾಪಕರ ಸ್ನೇಹನ ಬರೀ ಸಿನಿಮಾದಲ್ಲಿ ಮಾತ್ರ ಶಿವಣ್ಣನಿಗೆ ಸ್ನೇಹ ವಲಯ ಇತ್ತು ಅಂತಲ್ಲ, ಯಾವ್ದು ಕ್ರಿಕೆಟ್ ಫೀಲ್ಡಲ್ಲಿ ಹೋಗಲಿ ಕ್ರಿಕೆಟರ್ಸ್ ಕೂಡ ಪರಿಚಯ. ಇನ್ನೊಂದು ಯಾವುದೋ ಒಂದು ಇದಕ್ಕೆ ಹೋದರೆ ಅಂದರೆ ತುಂಬ ಬೇಗ ಫ್ರೆಂಡ್ ಆಗಿಬಿಡ್ತಾರೆ ಶಿವಣ್ಣ ಅಂದ್ರೇ ಒಂದು ಶಕ್ತಿ ಆ ಮನೆಗೆ, ನಮ್ಮ ನಾಡಿಗೆ. ಸೊ ಇದು ನಿಜಕ್ಕೂ ನಮ್ಮ ಅದೃಷ್ಟ, ಕನ್ನಡಿಗರ ಅದೃಷ್ಟ. ಶಿವಣ್ಣನ ನಾವೆಲ್ಲರೂ ಸೇರಿ ಶಿವಣ್ಣನ ಮಾಡಲಿಲ್ಲ. ಅಣ್ಣವ್ರ ಆಶೀರ್ವಾದ, ಕನ್ನಡಿಗರ ಶಕ್ತಿ, ಅದನ್ನು ಅವ್ರು ರೆಪ್ರೆಸೆಂಟ್ ಮಾಡ್ತಾಯಿದ್ದಾರೆ. ಎನರ್ಜಿ ಮತ್ತು ಒಬ್ಬ ಮನುಷ್ಯ ಅಷ್ಟು ಸವಾಲುಗಳನ್ನ ಎದುರಿಸೋದು, ಎಷ್ಟೇ ನೋವಿದ್ರೂ ಅದನ್ನು ನುಂಗ್ಕೊಂಡು ಒಂದು ಸ್ಟೇಜ್ ಆಗಲಿ, ಒಬ್ಬರು ಅಭಿಮಾನಿ ಎದುರಾಗಲಿ, ಒಬ್ಬರ ಹಿರಿಯರ ಎದುರಾಗಲಿ, ಕಿರಿಯರ ಎದುರಾಗಲಿ ಒಂದು ನಗುಮುಖದಲ್ಲಿ ಕಾಣಿಸ್ಕೊಳೋದಿದೆಯಲ್ಲ, ಅದು ಸಾಮಾನ್ಯದ ವಿಷಯ ಅಲ್ಲ. ಅದು ಆ ಅಪ್ಪನಿಗಿರೋ ಶಕ್ತಿ. ಅಂದರೆ ಯಾವಾಗಲೂ ಹೇಳ್ತೀವಿ, ಅದು ಶಿವನಿಗೆ ಇರೋ ಶಕ್ತಿ. ಏಕೆಂದರೆ ಶಿವ ತಪಸ್ಸು ಮಾಡ್ತಾರೆ, ತಾಂಡವದಲ್ಲೂ ಕಾಣಿಸ್ಕೋತಾರೆ. ಮೂರನೇ ಕಣ್ಣಿನ ಒಂದು ಇದಿರುತ್ತೆ, ಅಂದರೆ ಶಿವನಲ್ಲಿ ಎಲ್ಲ ಗುಣಗಳು ಇರುತ್ತೆ. ಸೊ ಆ ಥರ ನಮ್ಮ ಶಿವಣ್ಣನಿಗಿದೆ. ಸೊ ಶಿವಣ್ಣ ಇದೇ ಥರ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ. ಅವರು ಏನು ಎನರ್ಜಿ ಅದು 1% ಕೂಡ ಡ್ರಾಪ್ ಆಗಬಾರ್ದು ಅಂತ ನಿಮ್ಮ ಮೂಲಕ ಕೇಳ್ಕೊಡ್ತಾ ಇದ್ದೀನಿ. ಧನ್ಯವಾದ. ಶಿವಣ್ಣ ಅವರು ಪ್ರತಿ ಬಾರಿ ನೀವು ಡೈಲಾಗ್ ಬರೀಬೇಕಾಗುತ್ತೆ ಸಿನಿಮಾದಲ್ಲಿ, ಯಾವ ರೀತಿ ಚಾಲೆಂಜಿಂಗ್ ಅನಿಸುತ್ತೆ ನಿಮಗೆ? ಶಿವಣ್ಣ ಅವ್ರಿಗೆ ನಾವು ಬರೆದಿರೋದ್ರಲ್ಲಿ ಏನು ಚಾಲೆಂಜಸ್ ಅಂತ ಬರಲ್ಲ. ಯಾಕೆಂದರೆ ಅವರು ತಮ್ಮ ಪಾತ್ರನ ಅರ್ಥ ಮಾಡ್ಕೋತಾರೆ, ಮತ್ತು ಅವ್ರದ್ದೊಂದು ಅನುಭವ ಅಥವಾ ಅವ್ರದ್ದೊಂದು ಶ್ರದ್ಧೆ ಅಲ್ಲಿ ವರ್ಕ್ ಆಗುತ್ತೆ. ಅಂದರೆ ಆಪೋಸಿಟ್ ಕ್ಯಾರೆಕ್ಟರ್ ಏನು, ಆ ಸೀನ್ ಏನು, ನಾನು ಏನು ಮಾತಾಡಬೇಕು, ಇಷ್ಟನ್ನು ಮಾತ್ರ ಫೋಕಸ್ ಮಾಡ್ಕೊತಾರೆ. ಮತ್ತು ಡೈರೆಕ್ಟ್ರಿಗೆ ಏನು ಬೇಕೋ ಅದು ಕೊಡ್ತಾರೆ. ಮತ್ತು ಯಾವ ಸೀನಲ್ಲೂ ಶಿವಣ್ಣ ಹಿಂಗೆ ಅಂತ ಅನಿಸೋದೇ ಇಲ್ಲ. ಏಕೆಂದರೆ ಯಾವಾಗಲೂ 1% ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕೆ ಮೀರೇ ಇರುತ್ತೆ. ಯಾವ ಪಾತ್ರದಲ್ಲೂ ಅಂದರೆ ಈ ಪಾತ್ರಕ್ಕೆ ಶಿವಣ್ಣ ಸೆಟ್ ಆಗಲ್ಲ ಅನ್ನೋದು ತುಂಬ ವಿರಳ. ಎಲ್ಲ ಪಾತ್ರಗಳಲ್ಲೂ ಹಂಗೆ ಕಾಣ್ತಾರೆ. ಇನ್ನು ಅವರ ಆರೋಗ್ಯ ವಿಚಾರ ಸ್ವಲ್ಪ ಹದಗೆಟ್ಟಿತ್ತು. ಆ ಸಂದರ್ಭದಲ್ಲಿ ಯಾವ ರೀತಿ ಆತಂಕ ಆಗಿತ್ತು? ನೀವೇನು ಕರೆ ಮಾಡಿ ಮಾತನಾಡಿದ್ರ? ಶಿವಣ್ಣ ಅವರು ಅದೇ ಹೇಳಿದ್ನಲ್ಲ, ಎಂಥ ನೋವುಗಳ್ನೂ ಕೂಡ ನುಂಗಿ ಮುನ್ನಡೆಯೋದು ಅದು ಶಿವಣ್ಣನಿಗೆ ಮಾತ್ರ ಸಾಧ್ಯ. ಮತ್ತು ಜರ್ಕ್ ಕೊಡಿಯಲ್ಲ, ಎದೆಗುಂದಲ್ಲ, ಬಾಮ್ಮ ಹೋಗಮ್ಮ ಮಾಡೋಣಮ್ಮ, ಈ ಒಂದು ನೇಚರ್ ಇದೆಯಲ್ಲ ಅದು ಅವ್ರಿಗೆ ಇದು. ಮತ್ತು ತುಂಬ ಹೆಲ್ಪಿಂಗ್ ನೇಚರು. ಅವರು ಹಾಸ್ಪಿಟ್ಲಿಗೆ ಹೋಗ್ತಾ ಹೇಳಿದ್ದು ಒಂದೇ ಮಾತು, ನಿಮ್ಮ ಪ್ರೀತಿ ನನ್ನನ್ನು ಗಟ್ಟಿಯಾಗಿಡುತ್ತೆ ಅಂತ. ಸೊ ಅದೇ ಥರ ಆಗಿದೆ. ಚೆನ್ನಾಗಿ ಮೇಂಟೈನ್ ಮಾಡಬೇಕು ಶಿವಣ್ಣ. ಒಂದು ಈಗೀಗ ನಮ್ಮ ಅಭಿಮಾನಿಗಳ ಅಭಿಲಾಷೆ ಏನು ಅಂದರೆ, ಶಿವಣ್ಣ ಎಲ್ಲ ಥರದ ಪಾತ್ರಗಳನ್ನು ಮಾಡಿದ್ದಾರೆ, ಈಗಲೂ ಮಾಡ್ತಾಯಿದ್ದಾರೆ. ಒಂದು ಸಣ್ಣ ರೆಸ್ಟ್ ಬೇಕು. ಅಂದರೆ ನಮಗೆ ಶಿವಣ್ಣ ಸ್ಟೇಜ್ ಮೇಲೆ ಕುಣಿಯೋದು ನೋಡೋದೇ ಖುಷಿ, ಬಟ್ ಈಗ ಮಾತಾಡಬೇಕು ಶಿವಣ್ಣ ಹಾಡು ಹೇಳಬೇಕು, ಶಿವಣ್ಣ ಬೇರೆನೂ ಅಂದರೆ ಒಂದು ಮೆಸೇಜ್
ಯೂತ್ಸ್ಗೆ ಹೆಂಗೆ ಕೊಡಬೇಕು, ಸೊ ಅದನ್ನು ಮಾಡಬೇಕು ಶಿವಣ್ಣ. ನಾನು ನಿಮ್ಮ ಮೂಲಕ ನಿರ್ದೇಶಕರಿಗೆ ಕೇಳ್ಕೊಳೋದು, ಶಿವಣ್ಣನಿಗೆ ರಿಸ್ಕ್ ಕ್ಯಾರೆಕ್ಟರ್ಗಳನ್ನ ಆದಷ್ಟು ಕಡಿಮೆ ಕೊಡಿ, ಕಂಟೆಂಟ್ ಇರೋ ಅಂಥ ಕ್ಯಾರೆಕ್ಟರ್ಗಳನ್ನ ಕೊಡಿ ಅಂತ ಕೇಳ್ಕೊತೀನಿ. ನೀವು ಮೊದಲನೇ ಬಾರಿ ಭೇಟಿಯಾದಾಗ ಆ ಕ್ಷಣ ಹೇಗಿತ್ತು, ಏನು ಮಾತಾಡಿದ್ರಿ ಅಂತ? ನಮಗೆ ಒಂದು ಈ ನೆಟ್ವರ್ಕ್ ಸಿಗುತ್ತೆ ಅಂತ ಕೇಳ್ತೀವಿ ಗೊತ್ತಾ, ಯಾವುದಾದ್ರೂ ಒಂದು ರಿಮೋಟ್ ಪ್ಲೇಸಸ್ಗೆ ಹೋದಾಗ ಓ ಇಲ್ಲಿ ನೆಟ್ವರ್ಕ್ ಸಿಗುತ್ತೆ ಇಲ್ಲಿ, ಆ ಥರ ಶಿವಣ್ಣನ ಹತ್ರ ಹೋಗ್ತಾ ಇದ್ದಂಗೆ ಒಂದು ಎನರ್ಜಿ ಸಿಗುತ್ತೆ. ಅದು ನಮಗೆ ಗೊತ್ತಿಲ್ಲದಂಗೆ ಒಂದು ಅಲರ್ಟ್ ಆಗಿಬಿಡ್ತೀವಿ. ಅದು ನಿರ್ದೇಶಕರು ಅಷ್ಟೇ, ರೈಟರ್ಸು ಅಷ್ಟೇ. ಸೊ ಹಂಗೆ ನಾನು ಭೇಟಿಯಾಗಿದ್ದು ಕಡ್ಡಿಪುಡಿ ಸೆಟ್ಟಲ್ಲಿ. ಸೊ ನಾನು ಅವ್ರಿಗೆ ಬರೆದದ್ದು ಆದರೆ ಆ ಸೀನ್ ಅವ್ರಿಗೆ ತುಂಬ ಇಷ್ಟ. ಅಂದರೆ ಒಂದು ರೋಡಲ್ಲಿ ಹೋಗ್ತಿರ್ತಾರೆ, ಒಬ್ಬ ಟೂ ವೀಲರಲ್ಲಿ ಬಂದುಬಿಡ್ತಾರೆ, ಶಿವಣ್ಣ ಇನೋವಾ ಓಡಿಸ್ತಿರ್ತಾರೆ. ಆವಾಗ ಅವನು ರಾಂಗ್ ವೇಲ್ ಬಂದುಬಿಡ್ತಾನೆ. ರಾಂಗ್ ವೇಲ್ ಬಂದಾಗ ಶಿವಣ್ಣ ಏಯ್ ನೋಡ್ಕೊಂಡು ಹೋಗೋ, ಇಲ್ಲಾಕೆ ಬಂದಿದ್ಯಾ ಅಂದರೆ, ಏಯ್ ನೀನು ನೋಡ್ಕೊಂಡು ಹೋಗಲ್ಲ, ಈ ನಿಮ್ಮ ಅಪ್ಪಂದ ರೋಡು ಅಂದಾಗ ನಾವು ಪ್ಯಾನ್ ಮಾಡಿದಾಗ ಅದು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತಿರುತ್ತೆ. ಸೊ ಆ ಸೀನ್ ಎಕ್ಸ್ಪ್ಲೈನ್ ಮಾಡಿದಾಗ ಶಿವಣ್ಣ ಥ್ರಿಲ್ ಆಗಿದ್ದರು, ಅಂದರೆ ಎಂಜಾಯ್ ಮಾಡ್ತಿದ್ರು ಆ ಸೀನ್ನ. ಅದು ಆ್ಯಕ್ಚುಲಿ ಕಡ್ಡಿಪುಡಿ ಸಿನಿಮಾಗೂ ಔಟ್ ಆಫ್ ಬಾಕ್ಸ್ ಅದು. ಅಂದರೆ ಸೀನ್ಗೂ ಆ ಕತೆಗೂ ಅಷ್ಟು ಹೋಲಿಕೆ ಇಲ್ಲ, ಅಂದರೆ ಹೊಂದಿಕೆ ಇಲ್ಲ. ಆದರೂ ಅವರು ಎಂಜಾಯ್ ಮಾಡಿದ್ರು, ಅಭಿಮಾನಿಗಳು ತುಂಬಾ ಇಷ್ಟಪಟ್ಟರು ಆ ಸೀನು. ಆಮೇಲೆ ಟಗರೂಲಿ ಆ ACP ಶಿವನ ಪಾತ್ರ ಮಾಡಿದ್ದು, ಉಡುಪಿ ಬೀಚಲ್ಲಿ ಅರ್ಲಿ ಮಾರ್ನಿಂಗ್ವರೆಗೂ ಶೂಟ್ ಮಾಡಿ ನಾವು ಅಬ್ಸರ್ವ್ ಮಾಡ್ತಿದ್ವಿ. ಬೆಳಗ್ಗೆ 7 ಗಂಟೆಗೆ ಸೆಟ್ಟಲ್ಲಿದ್ದರು. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗು 6 ಗಂಟೆಗೆ ನಾವು ಪ್ಯಾಕಪ್ ಆಯಿತು. ಅಲ್ಲಿವರೆಗೂ ಆ ಒಂದು ಎನರ್ಜಿ 1% ಕೂಡ ಡ್ರಾಪ್ ಆಗಲಿಲ್ಲ. ಆಮೇಲೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ ಟಗರುದು, HMTಲಿ ಒಂದು ಬೆಂಕಿ ಇದೆಲ್ಲ ಹಾಕ್ಬಿಟ್ಟು. ಸೊ ಫೈಟ್ ಎಂಟೈರ್ ನೈಟ್ ಫೈಟ್ ಇತ್ತು. ಸೂರ್ಯವರು ಯಾವ ಎನರ್ಜಿಲಿದ್ದರು, ಶಿವಣ್ಣ ಕೂಡ ಅದೇ ಎನರ್ಜಿಲಿದ್ದರು. ಅಂದರೆ ಚೆನ್ನಾಗಿ ಬರ್ತಾ ಇದೆಯಮ್ಮ. ಆದರೂ ಸೂರ್ಯವ್ರು ಕೇಳೋರು, ಸರ್ 2 ಗಂಟೆಗೆ ಪ್ಯಾಕಪ್ ಮಾಡಿಬಿಡೋಣ ನೈಟ್ ಅಂತ. ಹೇಯ್ ಚೆನ್ನಾಗಿ ಬರ್ತಾಯಿದೆಯಮ್ಮ, ಮಾಡೋಣ, ಕಂಟಿನ್ಯೂ ಮಾಡೋಣ ಅಂಥೇಳಿ ಅರ್ಲಿ ಮಾರ್ನಿಂಗ್ವರೆಗೂ ಮಾಡಿದ್ರು. ಜಾಲಿಬಾಸ್ತಿನ್ ಸರ್ ಫೈಟ್ ಕಂಪೋಸಿಂಗ್ ಮಾಡ್ತಾಯಿದ್ದಿದ್ದು. ಅಂದರೆ ಆ ಸುಸ್ತು ಅನ್ನೋದೇ ಆ ಯಪ್ಪನಿಗಿಲ್ಲ. ಒಂದು ಒಳ್ಳೆ ಸೀನು, ಒಂದು ಒಳ್ಳೆ ಕತೆ ನನ್ನ ಫ್ಯಾನ್ಸ್ಗೆ ಹಂಗೆ ಕೊಡಬೇಕು. ಮತ್ತು ಶಿವಣ್ಣಂದು ಇನ್ನೊಂದೇನು ಅಂದರೆ 3 ತಲೆಮಾರಿನ ಫ್ಯಾನ್ಸ್ ಇದ್ದಾರೆ. ಈ ಕಡೆ ಆನಂದ್ ಸಿನಿಮಾ ನೋಡಿದವರು ಅಂದರೆ 90s ಅವರು ಶಿವಣ್ಣನ ಫ್ಯಾನ್ಸು. ಅದಾದಮೇಲೆ ಯುವರಾಜ ಆ ಸೀಸನ್ನಲ್ಲಿ ಹುಡುಗರು, ಮತ್ತು ಈಗ ಟಗರು ನೋಡಿದವರು ಅಂದರೆ 3 ಜನ್ರೇಷನ್, ಅಜ್ಜಿ, ಮಕ್ಕಳು, ಮೊಮ್ಮಕ್ಕಳು 3 ಜನನೂ ಶಿವಣ್ಣನಿಗೆ ಫ್ಯಾನ್ಸು. ಅಂದರೆ ಕಷ್ಟ ಒಂದು 3 ಜನ್ರೇಷನ್ನ ಆಡಿಯನ್ಸ್ನ ಕ್ಯಾರಿ ಮಾಡಿಕೊಂಡು ಅವ್ರಿಗೆ ಮನೋರಂಜನೆ ಕೊಟ್ಕೊಂಡು ಸಿನಿಮಾಗಳು ಮಾಡೋದು, ಅದು ಯಾವ ಹೀರೋಗೂ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ಶಿವಣ್ಣ ಇವತ್ತಿಗೂ ಆ ಒಂದು ಎನರ್ಜಿನ, ಆ ಸ್ಟಾರ್ಡಮ್ನ ಮೇಂಟೈನ್ ಮಾಡಿಕೊಂಡು ಕಾಪಾಡಿಕೊಂಡು ಈಗಲೂ ಅವರು ಕತೆ ಕೇಳೋದು ಒಂದು ಸಣ್ಣ ಇದರಲ್ಲೇ, ಜಾಸ್ತಿ ಲೆಂತ್ ಕತೆಗಳು ಅಂತ ಕೇಳಲ್ಲ. ಬಟ್ ಅಷ್ಟರಲ್ಲೇ ಅವರ ಅನುಭವ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಚೆನ್ನಾಗಿದೆಯಮ್ಮ, ಇದೊಂದು ಸ್ವಲ್ಪ ಮಾಡ್ಕೊಂಬರ್ರಮ್ಮ ಅಂತ ಟಿಪ್ಸ್ ಕೊಡ್ತಾರೆ. ಯಾರ ಮನಸ್ಸಿಗೂ ನೋವು ಮಾಡಲ್ಲ. ಹೌದು, ಶಿವಣ್ಣನಿಂದ ಒಂದಷ್ಟು ತಪ್ಪುಗಳಾಗಿದೆ ಯಾವ ವಿಚಾರದಲ್ಲಿ, ಸಿನಿಮಾ ವಿಚಾರದಲ್ಲಿ. ಬಟ್ ನಾನು ಅವ್ರ ಜೊತೆ 3 ಸಿನಿಮಾ ಮಾಡಿರೋದ್ರಿಂದ ಒಳ್ಳೆ ನಿರ್ದೇಶಕರು ಅನ್ನೋ ಒಂದು ಪದ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಆ ಒಳ್ಳೆತನಕ್ಕೂ ಬೆಲೆ ಕೊಡ್ತಾರೆ. ಹೌದು, ಒಳ್ಳೆ ನಿರ್ದೇಶಕ ಅಂತ ಹೇಳಿದಾಗ ಒಂದು ಸ್ಕ್ರಿಪ್ಟಲ್ಲಿ ಒಂದು ಸ್ವಲ್ಪ ಏರುಪೇರು ಆಗಿರ್ಬೋದು, ಇಲ್ಲ ರಾಂಗ್ ರಿಲೀಸು, ಮತ್ತೊಂದು ಇನ್ನೊಂದು ಏನೋ ವಿಚಾರದಲ್ಲಿ ಆ ಸಿನಿಮಾ ಓಡದೇ ಇರ್ಬೋದು. ಆದರೆ ಶಿವಣ್ಣ ಬೆಲೆ ಕೊಡೋದು ಅವರ ಒಳ್ಳೆತನಕ್ಕೆ. ಅವ್ರ ಶ್ರದ್ಧೆ ಅಷ್ಟೇ ಹಾಕಿರ್ತಾರಲ್ಲಮ್ಮ. ಸಿನಿಮಾ ಯಾರೂ ಸೋಲ್ಬೇಕು ಅಂತ ಮಾಡಲ್ಲ, ಎಲ್ಲರೂ ಗೆಲ್ಲಬೇಕು ಅಂತಲೇ ಮಾಡೋದು. ಪಾಪ ಅವನ ಅಟೆಂಪ್ಟ್ ಚೆನ್ನಾಗಿ ಮಾಡಿದ್ದ, ಎಲ್ಲನೂ ಚೆನ್ನಾಗಾಗಿತ್ತು, ಬಟ್ ಇದಾಗಲಿಲ್ಲ. ಮತ್ತು ಯಾವ ಗೆಲುವನ್ನು ಯಾವ ಸೋಲನ್ನು ಪರಾಮರ್ಶೆ ಮಾಡೋಕ್ಕೆ ಹೋಗಲ್ಲ. ಸೋತಿದ್ದೀವಮ್ಮ, ಚೆನ್ನಾಗಿ ಮಾಡೋಣ ಬಾಮ್ಮ ಅಂತಾರೆ. ಗೆದ್ದಿದ್ದೀವಮ್ಮ, ಕಂಟಿನ್ಯೂ ಮಾಡ್ಕೊಂಡು ಹೋಗೋಣಮ್ಮ ಅಂತಾರೆ. ಈ 2 ಪದ 40 ವರ್ಷದ ಅವರ ಜರ್ನಿಗೆ ತುಂಬಾ ಸಾಥ್ ಕೊಟ್ಟಿದೆ.